ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ ನಮಸ್ಕಾರ. ಫ್ರೆಂಡ್ಸ್, ಇಂದು ನಿಮ್ಮ ಜೀವನದಲ್ಲಿ ಚುರುಕು ಮತ್ತು ಹೊಸ ಚಿಂತನೆಗಳಿಂದ ತುಂಬಿದ ದಿನವಾಗಿರುತ್ತೆ. ಈ ದಿನ ನಿಮ್ಮ ಬುದ್ಧಿಶಕ್ತಿ ಮತ್ತು ಮಾತಿನ ಕಲೆ ನಿಮಗೆ ಯಶಸ್ಸಿನ ದಾರಿ ತೆರೆದಿಡುತ್ತೆ. ಗ್ರಹಗಳ ಅನುಕೂಲದಿಂದ ನೀವು ಕೈಗೆತ್ತಿಕೊಳ್ಳುವ ಕೆಲಸಗಳಲ್ಲಿ ಸ್ಪಷ್ಟತೆ ಅನ್ನೋದು ಕಾಣುತ್ತೆ ಮತ್ತು ಅಸ್ಪಷ್ಟತೆಗಳು ದೂರವಾಗುತ್ತೆ. ಮೊದಲು ಆರ್ಥಿಕ ವಿಚಾರದ ಬಗ್ಗೆ ನೋಡಿದರೆ, ಇಂದು ಹಣಕಾಸಿನ ವಿಷಯದಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ಕಾಣಿಸಿಕೊಳ್ಳಬಹುದು. ಕೆಲವು ಜನರಿಗೆ ಸೈಡ್ ಇನ್ಕಮ್ ಅಥವಾ ಹೊಸ ಪ್ರಾಜೆಕ್ಟ್ ಆರಂಭಿಸುವ ಅವಕಾಶ ದೊರೆಯಬಹುದು. ಆದರೆ ತಕ್ಷಣದ ಲಾಭದ ಆಸೆಗಾಗಿ ತುರ್ತು ನಿರ್ಧಾರ ತೆಗೆದುಕೊಳ್ಬೇಡಿ. ಚಿಂತನೆ ಮಾಡಿ ಮುಂದೆ ಹೋಗಿ. ಉದ್ಯೋಗ ಮತ್ತು ವ್ಯವಹಾರದ ವಿಷಯದಲ್ಲಿ ಇಂದು ನಿಮ್ಮ ಸಂವಹನ ಶಕ್ತಿ ನಿಮ್ಮ ದೊಡ್ಡ ಆಯುಧವಾಗಿರುತ್ತೆ. ನೀವು ಮಾತಿನ ಮೂಲಕ ಜನರನ್ನು ಸೆಳೆತೀರಾ. ನಿಮ್ಮ ಆಲೋಚನೆಗಳು ಮೆಚ್ಚುಗೆ ಪಡೆಯುತ್ತೆ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಸಹಕಾರ ಸಿಗುತ್ತೆ. ಮೇಲಾಧಿಕಾರಿಗಳಿಂದ ಪ್ರಶಂಸೆ ಕೂಡ ಸಿಗಬಹುದು. ವ್ಯವಹಾರ ಮಾಡೋರಿಗೆ ಹೊಸ ಸಂಪರ್ಕಗಳು ಲಾಭ ತರುತ್ತೆ. ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಇಂದು ನಿಮ್ಮ ಸಂಬಂಧಗಳಲ್ಲಿ ಮಾತಿನ ಪ್ರಭಾವ ಹೆಚ್ಚು ಇರುತ್ತೆ. ಸರಿಯಾದ ಪದಗಳನ್ನು ಬಳಸಿದರೆ ಸಂಬಂಧಗಳು ಇನ್ನಷ್ಟು ಗಾಢವಾಗುವ ಸಾಧ್ಯತೆ ಇರುತ್ತೆ. ದಂಪತಿಗಳ ನಡುವೆ ಒಳ್ಳೆಯ ಸಮಜಾಯಿಷಿ ಉಂಟಾಗುತ್ತೆ. ಸಿಂಗಲ್ ಇದ್ದವರಿಗೆ ಹೊಸ ವ್ಯಕ್ತಿಯ ಪರಿಚಯ ಆಗ್ಬೋದು. ಅದು ಭವಿಷ್ಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆಯಬಹುದು. ಕುಟುಂಬದ ವಿಚಾರದಲ್ಲಿ ಇಂದು ನೀವು ಬೇರೆಯವರ ಜೊತೆ ಹೆಚ್ಚು ಮಾತನಾಡ್ತೀರಾ ಮತ್ತು ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ತೀರಾ. ಇದರಿಂದ ಮನೆಯ ವಾತಾವರಣ ಅನ್ನೋದು ಸುಖಕರವಾಗಿರುತ್ತೆ. ಹಿರಿಯರ ಮಾರ್ಗದರ್ಶನ ನಿಮಗೆ ಹೊಸ ದಾರಿಯನ್ನು ತೋರಿಸುತ್ತೆ. ಆರೋಗ್ಯದ ವಿಷಯದಲ್ಲಿ ಇಂದು ಸ್ವಲ್ಪ ಮಾನಸಿಕ ಒತ್ತಡ ಕಾಣಬಹುದು. ಹೆಚ್ಚು ಯೋಚನೆ ಮಾಡುವ ಅಭ್ಯಾಸದಿಂದ ದೂರ ಇರಿ. ಯೋಗ ಅಥವಾ ಧ್ಯಾನ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಸಾಕಷ್ಟು ನಿದ್ದೆ ಪಡೆಯುವುದು ಮುಖ್ಯ. ಇಂದು ನಿಮಗೆ ಮುಖ್ಯ ಸಲಹೆ ಏನಪ್ಪ ಅಂದರೆ, ನಿಮ್ಮ ಮಾತುಗಳನ್ನು ಜಾಣ್ಮೆಯಿಂದ ಬಳಸಿ. ಯಾಕೆಂದರೆ ನಿಮ್ಮ ಒಂದು ಮಾತು ನಿಮ್ಮ ದಿನವನ್ನು ಬದಲಾಯಿಸಬಹುದು. ಅವಕಾಶಗಳು ನಿಮ್ಮ ಮುಂದೆ ಬರುತ್ತೆ, ಆದರೆ ಅವುಗಳನ್ನು ಗುರುತಿಸೋದು ನಿಮ್ಮ ಹೊಣೆಗಾರಿಕೆ. ಇದೀಗ ಒಂದು ಉಪಾಯ ಹೇಳ್ತೇನೆ. ಬುಧವಾರದಂದು ವಿಷ್ಣು ದೇವರಿಗೆ ತುಳಸಿ ಎಲೆ ಅರ್ಪಿಸಿ ಮತ್ತು ಓಂ ನಮೋ ನಾರಾಯಣಾಯ ಮಂತ್ರವನ್ನು ಜಪಿಸಿ. ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ನಿಮ್ಮ ಕೆಲಸಗಳನ್ನು ಯಶಸ್ಸು ಹೆಚ್ಚಾಗುತ್ತೆ. ಫ್ರೆಂಡ್ಸ್, ಇಂದು ನಿಮ್ಮ ಬುದ್ಧಿ ಮತ್ತು ಸಂವಹನ ಶಕ್ತಿ ನಿಮ್ಮನ್ನು ಮುಂದೆ ಕೊಂಡೊಯ್ಯುವ ದಿನವಾಗಿರುತ್ತೆ. ನೀವು ಆತ್ಮವಿಶ್ವಾಸದಿಂದ ಮುಂದುವರೆದರೆ ದೊಡ್ಡ ಸಾಧನೆ ಸಾಧ್ಯವಾಗಿರುತ್ತೆ. ನಿಮ್ಮ ಭಾಗ್ಯ ಸಂಖ್ಯೆ 357. ಶುಭ ಬಣ್ಣ ಹಳದಿ ಮತ್ತು ಲೈಟ್ ಗ್ರೀನ್. ಮಿಥುನ ರಾಶಿಯವರೇ, ಇಂದು ನಿಮ್ಮ ಮಾತು ಮತ್ತು ಚಿಂತನೆ ನಿಮ್ಮ ಭವಿಷ್ಯವನ್ನು ರೂಪಿಸುವ ದಿನ. ಧೈರ್ಯದಿಂದ ಮುಂದೆ ಸಾಗಿರಿ. ಯಶಸ್ಸು ಅನ್ನೋದು ನಿಮ್ಮದೇ ಆಗಿರುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ ನಮಸ್ಕಾರ. ಫ್ರೆಂಡ್ಸ್, ಇಂದು ನಿಮ್ಮ ಜೀವನದಲ್ಲಿ ಚುರುಕು ಮತ್ತು ಹೊಸ ಚಿಂತನೆಗಳಿಂದ ತುಂಬಿದ ದಿನವಾಗಿರುತ್ತೆ. ಈ ದಿನ ನಿಮ್ಮ ಬುದ್ಧಿಶಕ್ತಿ ಮತ್ತು ಮಾತಿನ ಕಲೆ ನಿಮಗೆ ಯಶಸ್ಸಿನ ದಾರಿ ತೆರೆದಿಡುತ್ತೆ. ಗ್ರಹಗಳ ಅನುಕೂಲದಿಂದ ನೀವು ಕೈಗೆತ್ತಿಕೊಳ್ಳುವ ಕೆಲಸಗಳಲ್ಲಿ ಸ್ಪಷ್ಟತೆ ಅನ್ನೋದು ಕಾಣುತ್ತೆ ಮತ್ತು ಅಸ್ಪಷ್ಟತೆಗಳು ದೂರವಾಗುತ್ತೆ. ಮೊದಲು ಆರ್ಥಿಕ ವಿಚಾರದ ಬಗ್ಗೆ ನೋಡಿದರೆ, ಇಂದು ಹಣಕಾಸಿನ ವಿಷಯದಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ಕಾಣಿಸಿಕೊಳ್ಳಬಹುದು. ಕೆಲವು ಜನರಿಗೆ ಸೈಡ್ ಇನ್ಕಮ್ ಅಥವಾ ಹೊಸ ಪ್ರಾಜೆಕ್ಟ್ ಆರಂಭಿಸುವ ಅವಕಾಶ ದೊರೆಯಬಹುದು. ಆದರೆ ತಕ್ಷಣದ ಲಾಭದ ಆಸೆಗಾಗಿ ತುರ್ತು ನಿರ್ಧಾರ ತೆಗೆದುಕೊಳ್ಬೇಡಿ. ಚಿಂತನೆ ಮಾಡಿ ಮುಂದೆ ಹೋಗಿ. ಉದ್ಯೋಗ ಮತ್ತು ವ್ಯವಹಾರದ ವಿಷಯದಲ್ಲಿ ಇಂದು ನಿಮ್ಮ ಸಂವಹನ ಶಕ್ತಿ ನಿಮ್ಮ ದೊಡ್ಡ ಆಯುಧವಾಗಿರುತ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ ನಮಸ್ಕಾರ. ಫ್ರೆಂಡ್ಸ್, ಇಂದು ನಿಮ್ಮ ಜೀವನದಲ್ಲಿ ಚುರುಕು ಮತ್ತು ಹೊಸ ಚಿಂತನೆಗಳಿಂದ ತುಂಬಿದ ದಿನವಾಗಿರುತ್ತೆ. ಈ ದಿನ ನಿಮ್ಮ ಬುದ್ಧಿಶಕ್ತಿ ಮತ್ತು ಮಾತಿನ ಕಲೆ ನಿಮಗೆ ಯಶಸ್ಸಿನ ದಾರಿ ತೆರೆದಿಡುತ್ತೆ. ಗ್ರಹಗಳ ಅನುಕೂಲದಿಂದ ನೀವು ಕೈಗೆತ್ತಿಕೊಳ್ಳುವ ಕೆಲಸಗಳಲ್ಲಿ ಸ್ಪಷ್ಟತೆ ಅನ್ನೋದು ಕಾಣುತ್ತೆ ಮತ್ತು ಅಸ್ಪಷ್ಟತೆಗಳು ದೂರವಾಗುತ್ತೆ. ಮೊದಲು ಆರ್ಥಿಕ ವಿಚಾರದ ಬಗ್ಗೆ ನೋಡಿದರೆ, ಇಂದು ಹಣಕಾಸಿನ ವಿಷಯದಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ಕಾಣಿಸಿಕೊಳ್ಳಬಹುದು. ಕೆಲವು ಜನರಿಗೆ ಸೈಡ್ ಇನ್ಕಮ್ ಅಥವಾ ಹೊಸ ಪ್ರಾಜೆಕ್ಟ್ ಆರಂಭಿಸುವ ಅವಕಾಶ ದೊರೆಯಬಹುದು. ಆದರೆ ತಕ್ಷಣದ ಲಾಭದ ಆಸೆಗಾಗಿ ತುರ್ತು ನಿರ್ಧಾರ ತೆಗೆದುಕೊಳ್ಬೇಡಿ. ಚಿಂತನೆ ಮಾಡಿ ಮುಂದೆ ಹೋಗಿ. ಉದ್ಯೋಗ ಮತ್ತು ವ್ಯವಹಾರದ ವಿಷಯದಲ್ಲಿ ಇಂದು ನಿಮ್ಮ ಸಂವಹನ ಶಕ್ತಿ ನಿಮ್ಮ ದೊಡ್ಡ ಆಯುಧವಾಗಿರುತ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ ನಮಸ್ಕಾರ. ಫ್ರೆಂಡ್ಸ್, ಇಂದು ನಿಮ್ಮ ಜೀವನದಲ್ಲಿ ಚುರುಕು ಮತ್ತು ಹೊಸ ಚಿಂತನೆಗಳಿಂದ ತುಂಬಿದ ದಿನವಾಗಿರುತ್ತೆ. ಈ ದಿನ ನಿಮ್ಮ ಬುದ್ಧಿಶಕ್ತಿ ಮತ್ತು ಮಾತಿನ ಕಲೆ ನಿಮಗೆ
ಯಶಸ್ಸಿನ ದಾರಿ ತೆರೆದಿಡುತ್ತೆ. ಗ್ರಹಗಳ ಅನುಕೂಲದಿಂದ ನೀವು ಕೈಗೆತ್ತಿಕೊಳ್ಳುವ ಕೆಲಸಗಳಲ್ಲಿ ಸ್ಪಷ್ಟತೆ ಅನ್ನೋದು ಕಾಣುತ್ತೆ ಮತ್ತು ಅಸ್ಪಷ್ಟತೆಗಳು ದೂರವಾಗುತ್ತೆ. ಮೊದಲು ಆರ್ಥಿಕ ವಿಚಾರದ ಬಗ್ಗೆ ನೋಡಿದರೆ, ಇಂದು ಹಣಕಾಸಿನ ವಿಷಯದಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ಕಾಣಿಸಿಕೊಳ್ಳಬಹುದು. ಕೆಲವು ಜನರಿಗೆ ಸೈಡ್ ಇನ್ಕಮ್ ಅಥವಾ ಹೊಸ ಪ್ರಾಜೆಕ್ಟ್ ಆರಂಭಿಸುವ ಅವಕಾಶ ದೊರೆಯಬಹುದು. ಆದರೆ ತಕ್ಷಣದ ಲಾಭದ ಆಸೆಗಾಗಿ ತುರ್ತು ನಿರ್ಧಾರ ತೆಗೆದುಕೊಳ್ಬೇಡಿ. ಚಿಂತನೆ ಮಾಡಿ ಮುಂದೆ ಹೋಗಿ. ಉದ್ಯೋಗ ಮತ್ತು ವ್ಯವಹಾರದ ವಿಷಯದಲ್ಲಿ ಇಂದು ನಿಮ್ಮ ಸಂವಹನ ಶಕ್ತಿ ನಿಮ್ಮ ದೊಡ್ಡ ಆಯುಧವಾಗಿರುತ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನಮಸ್ಕಾರ. ಫ್ರೆಂಡ್ಸ್, ಇಂದು ನಿಮ್ಮ ಜೀವನದಲ್ಲಿ ಚುರುಕು ಮತ್ತು ಹೊಸ ಚಿಂತನೆಗಳಿಂದ ತುಂಬಿದ ದಿನವಾಗಿರುತ್ತೆ. ಈ ದಿನ ನಿಮ್ಮ ಬುದ್ಧಿಶಕ್ತಿ ಮತ್ತು ಮಾತಿನ ಕಲೆ ನಿಮಗೆ ಯಶಸ್ಸಿನ ದಾರಿ ತೆರೆದಿಡುತ್ತೆ. ಗ್ರಹಗಳ ಅನುಕೂಲದಿಂದ ನೀವು ಕೈಗೆತ್ತಿಕೊಳ್ಳುವ ಕೆಲಸಗಳಲ್ಲಿ ಸ್ಪಷ್ಟತೆ ಅನ್ನೋದು ಕಾಣುತ್ತೆ ಮತ್ತು ಅಸ್ಪಷ್ಟತೆಗಳು ದೂರವಾಗುತ್ತೆ. ಮೊದಲು ಆರ್ಥಿಕ ವಿಚಾರದ ಬಗ್ಗೆ ನೋಡಿದರೆ, ಇಂದು ಹಣಕಾಸಿನ ವಿಷಯದಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ಕಾಣಿಸಿಕೊಳ್ಳಬಹುದು. ಕೆಲವು ಜನರಿಗೆ ಸೈಡ್ ಇನ್ಕಮ್ ಅಥವಾ ಹೊಸ ಪ್ರಾಜೆಕ್ಟ್ ಆರಂಭಿಸುವ ಅವಕಾಶ ದೊರೆಯಬಹುದು. ಆದರೆ ತಕ್ಷಣದ ಲಾಭದ ಆಸೆಗಾಗಿ ತುರ್ತು ನಿರ್ಧಾರ ತೆಗೆದುಕೊಳ್ಬೇಡಿ. ಚಿಂತನೆ ಮಾಡಿ ಮುಂದೆ ಹೋಗಿ. ಉದ್ಯೋಗ ಮತ್ತು ವ್ಯವಹಾರದ ವಿಷಯದಲ್ಲಿ ಇಂದು ನಿಮ್ಮ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನಮಸ್ಕಾರ. ಫ್ರೆಂಡ್ಸ್, ಇಂದು ನಿಮ್ಮ ಜೀವನದಲ್ಲಿ ಚುರುಕು ಮತ್ತು ಹೊಸ ಚಿಂತನೆಗಳಿಂದ ತುಂಬಿದ ದಿನವಾಗಿರುತ್ತೆ. ಈ ದಿನ ನಿಮ್ಮ ಬುದ್ಧಿಶಕ್ತಿ ಮತ್ತು ಮಾತಿನ ಕಲೆ ನಿಮಗೆ ಯಶಸ್ಸಿನ ದಾರಿ ತೆರೆದಿಡುತ್ತೆ. ಗ್ರಹಗಳ ಅನುಕೂಲದಿಂದ ನೀವು ಕೈಗೆತ್ತಿಕೊಳ್ಳುವ ಕೆಲಸಗಳಲ್ಲಿ ಸ್ಪಷ್ಟತೆ ಅನ್ನೋದು ಕಾಣುತ್ತೆ ಮತ್ತು ಅಸ್ಪಷ್ಟತೆಗಳು ದೂರವಾಗುತ್ತೆ. ಮೊದಲು ಆರ್ಥಿಕ ವಿಚಾರದ ಬಗ್ಗೆ ನೋಡಿದರೆ, ಇಂದು ಹಣಕಾಸಿನ ವಿಷಯದಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ಕಾಣಿಸಿಕೊಳ್ಳಬಹುದು. ಕೆಲವು ಜನರಿಗೆ ಸೈಡ್ ಇನ್ಕಮ್ ಅಥವಾ ಹೊಸ ಪ್ರಾಜೆಕ್ಟ್ ಆರಂಭಿಸುವ ಅವಕಾಶ ದೊರೆಯಬಹುದು. ಆದರೆ ತಕ್ಷಣದ ಲಾಭದ ಆಸೆಗಾಗಿ ತುರ್ತು ನಿರ್ಧಾರ ತೆಗೆದುಕೊಳ್ಬೇಡಿ. ಚಿಂತನೆ ಮಾಡಿ ಮುಂದೆ ಹೋಗಿ. ಉದ್ಯೋಗ ಮತ್ತು ವ್ಯವಹಾರದ ವಿಷಯದಲ್ಲಿ ಇಂದು ನಿಮ್ಮ ಸಂವಹನ ಶಕ್ತಿ ನಿಮ್ಮ ದೊಡ್ಡ ಆಯುಧವಾಗಿರುತ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನಮಸ್ಕಾರ. ಫ್ರೆಂಡ್ಸ್, ಇಂದು ನಿಮ್ಮ ಜೀವನದಲ್ಲಿ ಚುರುಕು ಮತ್ತು ಹೊಸ ಚಿಂತನೆಗಳಿಂದ ತುಂಬಿದ ದಿನವಾಗಿರುತ್ತೆ. ಈ ದಿನ ನಿಮ್ಮ ಬುದ್ಧಿಶಕ್ತಿ ಮತ್ತು ಮಾತಿನ ಕಲೆ ನಿಮಗೆ ಯಶಸ್ಸಿನ ದಾರಿ ತೆರೆದಿಡುತ್ತೆ. ಗ್ರಹಗಳ ಅನುಕೂಲದಿಂದ ನೀವು ಕೈಗೆತ್ತಿಕೊಳ್ಳುವ ಕೆಲಸಗಳಲ್ಲಿ ಸ್ಪಷ್ಟತೆ ಅನ್ನೋದು ಕಾಣುತ್ತೆ ಮತ್ತು ಅಸ್ಪಷ್ಟತೆಗಳು ದೂರವಾಗುತ್ತೆ. ಮೊದಲು ಆರ್ಥಿಕ ವಿಚಾರದ ಬಗ್ಗೆ ನೋಡಿದರೆ, ಇಂದು ಹಣಕಾಸಿನ ವಿಷಯದಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ಕಾಣಿಸಿಕೊಳ್ಳಬಹುದು. ಕೆಲವು ಜನರಿಗೆ ಸೈಡ್ ಇನ್ಕಮ್ ಅಥವಾ ಹೊಸ ಪ್ರಾಜೆಕ್ಟ್ ಆರಂಭಿಸುವ ಅವಕಾಶ ದೊರೆಯಬಹುದು. ಆದರೆ ತಕ್ಷಣದ ಲಾಭದ ಆಸೆಗಾಗಿ ತುರ್ತು ನಿರ್ಧಾರ ತೆಗೆದುಕೊಳ್ಬೇಡಿ. ಚಿಂತನೆ ಮಾಡಿ ಮುಂದೆ ಹೋಗಿ. ಉದ್ಯೋಗ ಮತ್ತು ವ್ಯವಹಾರದ ವಿಷಯದಲ್ಲಿ ಇಂದು ನಿಮ್ಮ ಸಂವಹನ ಶಕ್ತಿ ನಿಮ್ಮ ದೊಡ್ಡ ಆಯುಧವಾಗಿರುತ್ತೆ.